ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನು ನಮ್ಮ ಜಿಲ್ಲೆಗೆ ತಂದೊಡ್ಡಿ ಎರಡೂವರೆ ತಿಂಗಳಿಂದ ಜನಜೀವನ ಭಾಳ ಅಸ್ವಸ್ಥ ಆಗಿದೆ. ಇದನ್ನು ನಾನೊಬ್ಬ ಅಧ್ಯಕ್ಷನಾಗಿ ಹಲವು ಬಾರಿ ನಮ್ಮ ಸಂಘದವರಿಂದ ಮೀಟಿಂಗ್ ಮಾಡಿ ಎಲ್ಲ ಇಲಾಖೆಗೂ ಮನವಿಯನ್ನು ಸಲ್ಲಿಸಿ ಆಡಳಿತ ಪಕ್ಷದವರಾದ ಅವರಿಗೂ ಸಹ ಸಾಕಷ್ಟು ಸಾರಿ ನಾವು ನಮ್ಮ ಅಳಲನ್ನು ತೋಡಿಕೊಂಡಿದ್ದೇವೆ. ಅವರು ನಮ್ಮ ಹತ್ರ ಇವತ್ತಾಗ್ತದೆ, ನಾಳೆ ಆಗ್ತದೆ, ಅಮೆಂಡ್ಮೆಂಟ್ ಆಗಿದೆ, ಸಿಗ್ನೇಚರ್ ಆಗಿದೆ, ಸಿಹಿ ಸುದ್ದಿ ಕೊಡ್ತೇವೆ ಅಂತ ನಮ್ಮನ್ನು 2 ತಿಂಗಳವರೆಗೆ ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ. ಈ ಹಿಂದೆ ಇಂಥ ಘಟನೆ ಭಾಳ ಸರಿ ನಡೆದಾಗ ನಾವು ನಮ್ಮ ಕೆಲಸವನ್ನು, ನಮ್ಮ ಕೂಲಿ ಕೆಲಸವನ್ನು ನಾವು ಪ್ರತಿಭಟನೆ ಮುಖಾಂತರವೇ ಅದನ್ನು ವಾಪಸ್ ತಗೊಂಡಿದ್ದೇವೆ. ಆದ್ದರಿಂದ ಮೀಟಿಂಗ್ ಎಷ್ಟೇ ಸರಿ ಕರೆದರೂ ಆಡಳಿತ ಪಕ್ಷದವರು ರಾತ್ರಿ 12 ಗಂಟೆಗೆ ನಮ್ಮ ಲಾರಿ ಮಾಲೀಕರು ಮತ್ತು ಕ್ವಾರಿ ಮಾಲೀಕರಿಗೆ ಫೋನ್ ಮಾಡಿ, ನೀವ್ಯಾರು ಮೀಟಿಂಗಿಗೆ ಹೋಗಬಾರ್ದು, ಹೋದರೆ ನಿಮ್ಮ ಕ್ವಾರಿ ಓಪನ್ ಆಗೋದಿಲ್ಲ, ಹಾಗೇನಾದ್ರು ಬಲಾತ್ಕಾರವಾಗಿ ನೀವು ಹೋದರೆ 3 ವರ್ಷ ನಿಮ್ಮ ಕ್ವಾರಿಯನ್ನು ನಾವೇ ಬಂದ್ ಮಾಡಿಸ್ತೇವೆ ಅನ್ನುವಂಥ ಬೆದರಿಕೆಯನ್ನು ಒಡ್ಡಿ ನಮಗೆ ಸಂಘಟನೆ ಮಾಡಲಿಕ್ಕೆ ಭಾಳ ತೊಂದರೆಯನ್ನು ಕೊಡ್ತಾ ಬಂದರು. ಕೊನೆಯದಾಗಿ ಎಲ್ಲರೂ ನಿರಾಶರಾಗಿ ನಮ್ಮ ಸಂಘದವರು ಇನ್ನು ನಮ್ಮ ಹೋರಾಟ ಒಂದೇ ಗತಿ, ಹೋರಾಟ ಮಾಡಲೇಬೇಕು ಅಧ್ಯಕ್ಷರೇ, ನಮ್ಮ ಜಡ್ಕಲ್ಲು, ಮುದೂರು, ಹಾಲ್ಕಲ್ಲು, ಕೊಲ್ಲೂರು, ಆಮಾಶೆಬೆಲು, ಸಿದ್ದಾಪುರ, ಹಂಪಾರು, ಆಲೂರು, ಬೈದೂರು, ಶಿರೂರು ಇವರೆಲ್ಲರೂ ನೀವು ಮೀಟಿಂಗ್ ಕರೀನಿ, ನಾವೆಲ್ಲರೂ ಬರ್ತೇವೆ. ಇನ್ನು ಅವರು ಕೊಳ್ಳು ಬೆದರಿಕೆಗೆ ನಾವು ಹೆದರುವುದಿಲ್ಲ. ನಮಗೆ ಇವತ್ತು ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೆ, ಅವರು ಮನಸ್ಸು ಮಾಡಿದರೆ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ನಮ್ಮ ಕೆಲಸವನ್ನು 1 ಗಂಟೆ ಒಳಗೆ ಮಾಡಿಕೊಡ್ಬೋದಿತ್ತು. ಅವರು ಯಾವುದೇ ಕಾರಣಕ್ಕೂ ನಮಗೆ ಕೆಲಸ ಮಾಡಿಕೊಡುವುದಿಲ್ಲ. ಆದ್ದರಿಂದ ನೀವು ಮೀಟಿಂಗ್ ಕರೀನಿ, ನಾವು ಮುಂದಿನ ನಿರ್ಣಯವನ್ನು ಕೈಗೊಳ್ಳುವಂಥ ನನ್ನಲ್ಲಿ ಒತ್ತಾಯ ಮಾಡಿದಾಗ ನಾನು ಡಿಸೆಂಬರ್ 5ನೇ ತಾರೀಕು 4:15 ಬಂಟರ ಭವನದಲ್ಲಿ ಬಂಟರ ಭವನದಲ್ಲಿ ನನ್ನ ಮೀಟಿಂಗನ್ನು ಅಧಿಕೃತವಾಗಿ ಕರೆದೆ. ಆ ಸುದ್ದಿ ತಿಳಿದ ಕಾಂಗ್ರೆಸ್ಸಿನವರು ರಾತ್ರಿ 10 ಜಿಜ್ಞಾಸೆಗೆ ಸಿಕ್ಕಿಸಿ ಆ ದಿನ ನಾನು ಉಡುಪಿಯಲ್ಲಿದ್ದೆ. ನನ್ನಲ್ಲಿ ಬರಲಿಕ್ಕೆ ಹೇಳಿದರು. ನಾನು ಹೇಳಿದಾಗ ಉಡುಪಿ DC ಆಫೀಸಲ್ಲಿದ್ದೆ. ಮತ್ತು ನಾನು ಅಧಿಕೃತವಾಗಿ 4:15 ಮೀಟಿಂಗ್ ಕರೆದಿದ್ದೇನೆ. ಆ ಮೀಟಿಂಗಿಗೆ ಅವರೆಲ್ಲರೂ ಬರಲಿ, ಅಲ್ಲಿ ಮಾತಾಡುವ, ಯಾವ ಥರ ನಾವು ಪೂರ್ವಭಾವಿ ಸಭೆ ಹೇಗೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಥವಾ ಮನವಿ ಕೊಡಬೇಕು ಅನ್ನುವಂಥ ನಿರ್ಧಾರ ಅಲ್ಲಿ ಕೈಗೊಳ್ಳುವ. ಇಲ್ಲ ನೀವು ಬರಲೇಬೇಕಂತ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ನಾನು ಎಲ್ಲಿಂದ ಲೊಕೇಶನ್ ಬೇಕಾದ್ರೆ ಈಗ ಹಾಕ್ತೀನಿ, ಖಂಡಿತವಾಗಿ ನಾನಿಲ್ಲ, ಯಾವುದೇ ಕಾರಣಕ್ಕೂ ನಾನು ಅನಧಿಕೃತ ಮೀಟಿಂಗಿಗೆ ನಾನು ಬರೋದಿಲ್ಲ, ಅಧಿಕೃತವಾಗಿ ಮೀಟಿಂಗ್ ಕರೆದಿದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಸಂಜೆ 4:15 ನಾವು ಮೀಟಿಂಗ್ ಕರೆದಿದ್ದೇವೆ. ಮೀಟಿಂಗ್ ಕರೆದಾಗ ಲಾರಿ ಮಾಲೀಕರು, ಕ್ವಾರಿ ಮಾಲೀಕರು ಎಲ್ಲರೂ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ 10 ಗಂಟೆಗೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಆ ಮೀಟಿಂಗಲ್ಲಿ ಭಾಗವಹಿಸಿ ಇದರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟರು. ಯಾವ ಥರ ನಾವು ಹೋರಾಟ ಮಾಡುವ, ಹೇಗೆ ಮಾಡುವ ಅನ್ನೋದ್ರ ಬಗ್ಗೆ. ಆಗ ನನ್ನ ಅನಿಸಿಕೆಗಳನ್ನು ನಾನು ಹೇಳಿದೆ, ನೋಡಿ ನಾವೀಗ 2.5 ತಿಂಗಳು ನಂಬಿ ಭಾಳ ಹಾಳು ಮಾಡ್ಕೊಂಡು ಈಗ ಭಾಳ ತೊಂದರೆಯಲ್ಲಿ ನಾವು ಸಿಲುಕಿದ್ದೇವೆ. ಆದ್ದರಿಂದ ಇದು ನಾವು ಹೋರಾಟ ಮಾಡೋದೇ ನಮ್ಮದೊಂದು ಗುರಿ, ಮತ್ತೇನೂ ಇಲ್ಲ ಅಂತ ಹೇಳಿದೆ. ಆವಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ನೀಡಿ ಹೋರಾಟ ಹೇಗೆ ಮಾಡುವುದಂತ ಬೈಂದೂರು ಅಂಡರ್ ಪಾಸಿಂದ ನಾವೆಲ್ಲರೂ ಸೇರಿ ಲಾರಿ ಮತ್ತು ಮಾಲೀಕರ ಸಂಘದವರು ಮರಳು ಮತ್ತು ಕಲ್ಲಿನ ಸಮಸ್ಯೆಯನ್ನು ಬಗೆಹರಿಸದ ಮಾತಾಡಿದಾಗ ಸೆಟ್ರ ನಿಮಗೂ ಗೊತ್ತಿದೆ ಏನಂತ ಹೇಳಿದರೆ, ನಮಗೆ ಮರಳುಗಾರಿಕೆಯಿಂದ ಅವರು ಅನ್ಯಾಯ ಆಗ್ತಾಯಿದೆ, ಮುಂದಿನ ದಿನದಲ್ಲಿ ನಾವು ಅದನ್ನು ಅವರಿಗೆ ಲೆಟರ್ ಕೊಟ್ಟು ಬಂದ್ ಮಾಡಿಸಿ ಪುನಃ ಟೆಂಡರ್ ಕೊಟ್ಟು ಜನರಿಗೆ ಸಿಗುವಂಥ ಮಾಡಿಕೊಡ್ತೇವೆ. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರಲ್ಲಿ ಯಾವುದೇ ನನ್ನ ಮೇಲೆ ಅಪಾದನೆ ಆಗ್ತಾ ಇದ್ದಾರೆ, ಅಧ್ಯಕ್ಷರು ಬಂದ್ ಮಾಡಿದ್ದಾರೆ ಅಂತೇಳಿ, ಅದೆಲ್ಲ ಸತ್ಯಕ್ಕೆ ದೂರವಾದ ಕತೆ. ಇವರಿಂದ ಯಾವುದೇ ಕೆಲಸ ಕೊಡಲಿಕ್ಕಾಗದೆ ಹತಾಶರಾಗಿ ಇವತ್ತು ನಮ್ಮ ಶಾಸಕರ ಮೇಲೆ, ನನ್ನ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರು ಬಡವರ ಪರ ಇದ್ದಾರೆ, ಕಾರ್ಯಕರ್ತ ಶಾಸಕರು ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕರಾಗಿದ್ದಾರೆ. ಯಾವುದೇ ಅನುದಾನ ಇಲ್ಲದೆ ಇವತ್ತು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದವರಿಗೆ, ಹಾಸ್ಪಿಟಲಲ್ಲಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ದಾನಿಗಳನ್ನು ಹುಡುಕಿ ಇವತ್ತು ಸಮೃದ್ಧವಾಗಿ ಅವರೇನು ಸಮೃದ್ಧವನ್ನು ಇಟ್ಕೊಂಡಿದ್ದಾರೆ, ಅದೇ ರೀತಿ ಸಮೃದ್ಧವಾಗಿ ನಮ್ಮ ಬೈಂದೂರು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ನನ್ನದು ಇಷ್ಟೇ, ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕು, ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಮಾತಾಡಿದೆ
ಮಾತಾಡಿದಾಗ ಶೆಟ್ಟರ ನಿಮಗೂ ಗೊತ್ತಿದೆ ಏನಂತ ಹೇಳಿದರೆ ನಮಗೆ ಮರಳುಗಾರಿಕೆಯಿಂದ ಅವರು ಅನ್ಯಾಯ ಆಗ್ತಾಯಿದೆ, ಮುಂದಿನ ದಿನದಲ್ಲಿ ನಾವು ಅದನ್ನು ಅವರಿಗೆ ಲೆಟ್ರ್ ಕೊಟ್ಟು ಬಂದ್ ಮಾಡಿಸಿ ಪುನಃ ಟೆಂಡರ್ ಕೊಟ್ಟು ಜನರಿಗೆ ಸಿಗುವಂಥ ಮಾಡಿಕೊಡ್ತೇವೆ. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರಲ್ಲಿ ಯಾವುದೇ ನನ್ನ ಮೇಲೆ ಆಪಾದನೆ ಆಗ್ತಾ ಇದ್ದಾರೆ, ಅಧ್ಯಕ್ಷರು ಬಂದ್ ಮಾಡಿದ್ದಾರೆ ಅಂತೇಳಿ, ಅದೆಲ್ಲ ಸತ್ಯಕ್ಕೆ ದೂರವಾದ ಕತೆ. ಇವರಿಂದ ಯಾವುದೇ ಕೆಲಸ ಕೊಡಲಿಕ್ಕಾಗದೆ ಹತಾಶರಾಗಿ ಇವತ್ತು ನಮ್ಮ ಶಾಸಕರ ಮೇಲೆ ನನ್ನ ಮೇಲೆ ಗೂಬೆ ಕೂರಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರು ಬಡವರ ಪರ ಇದ್ದಾರೆ, ಕಾರ್ಯಕರ್ತ ಶಾಸಕರು ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕರಾಗಿದ್ದಾರೆ. ಯಾವುದೇ ಅನುದಾನ ಇಲ್ಲದೆ ಇವತ್ತು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದವರಿಗೆ, ಹಾಸ್ಪಿಟಲಲ್ಲಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ದಾನಿಗಳನ್ನು ಹುಡುಕಿ ಇವತ್ತು ಸಮೃದ್ಧವಾಗಿ ಅವರೇನು ಸಮೃದ್ಧವನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಸಮೃದ್ಧವಾಗಿ ನಮ್ಮ ಬೈಂದೂರು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ನನ್ನದು ಇಷ್ಟೇ, ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕು, ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶಾಸಕರು 3 ತಿಂಗಳ ಹಿಂದೆ 3 ಸಭೆಗಳನ್ನು ಪಂಟ್ರ ಸಂಘದ ಹಾಲ್ನಲ್ಲಿ ನಡೀತಕ್ಕಂಥ ಸಭೆಗಳಲ್ಲಿ ಭಾಗವಹಿಸಿ ಆ ದಿನ ಪ್ರತಿಭಟನೆ ಮಾಡುವಂಥದ್ದೇ ಎನ್ನುವಂಥದ್ದನ್ನು ನಿಶ್ಚಯ ಕೂಡ ಮಾಡಿದ್ದಾರೆ. 3 ಸಭೆಯಲ್ಲಿ ಶಾಸಕರೇ ಭಾಗವಹಿಸಿ ನಿಶ್ಚಯ ಕೂಡ ಮಾಡಿದ್ದಾರೆ. ನಿಶ್ಚಯ ಮಾಡಿ ಈ ನಮ್ಮ ಲಾರಿ ಮತ್ತು ಕ್ವಾರಿ ಮಾಲಕರ ಸಂಘದ ಸದಸ್ಯರೊಬ್ಬರು ನಾವು ಶಾಸಕರನ್ನು, ಮಾಜಿ ಶಾಸಕರನ್ನು ಈ ಪ್ರತಿಭಟನೆಗೆ ಕರಿಬೇಕು, ಅವರು ಸಹಕಾರ ಕೋರಬೇಕು ಎನ್ನುವುದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿಭಟನೆ ಬಿಟ್ಟು ಮನವಿ ಎನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕರು ಆದೇಶ ಮಾಡಬಹುದು, ಮನವಿ ಮಾಡಿಕೊಳ್ಳುವಂಥದ್ದಿದ್ರೆ ಮಂತ್ರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಲ್ಲ. ಶಾಸಕರು ತನ್ನ ಸರ್ಕಾರ ಇದ್ದಿದ್ದಾವಾಗ ಪ್ರತಿಭಟಿಸುವಂಥದ್ದು ದಾರಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದಾರಿ. ಅದನ್ನೇ ತಪ್ಪು ಎನ್ನುವಂಥದ್ದು ಸರಿಯಲ್ಲ. ಇಲ್ಲಿ ಪ್ರತಿಭಟನೆಯ ಬ್ಯಾನರ್ನಲ್ಲಿ, ಈ ಪ್ರತಿಭಟನೆಯ ಬ್ಯಾನರನ್ನು ಶಾಸಕರ ಕಡೆಯವರು ಮಾಡಿದ್ದಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಮಾಡಿದ್ದಲ್ಲ. ಈ ಬ್ಯಾನರ್ನಲ್ಲಿ ಯಾವುದೇ ರಾಜಕೀಯ ಪಕ್ಷದ ಚಿಹ್ನೆ ಕೂಡ ಇಲ್ಲ. ಈ ಬ್ಯಾನರನ್ನು ಮಾಡಿದ್ದು ನಮ್ಮ ಲಾರಿ ಮತ್ತು ಕ್ವಾರಿ ಮಾಲಕರ ಸಂಘದ ಅಧ್ಯಕ್ಷರು ಅವರ ಸಭೆಯಲ್ಲಿ ತೀರ್ಮಾನ ಆದಂತೆ ಬ್ಯಾನರನ್ನು ತಯಾರು ಮಾಡಿದ್ದಾರೆ. ಅವರ ಕಾರ್ಯದರ್ಶಿ ಅವರು ಶಬರಿಮಲೆಗೆ ಹೋಗಿದ್ದಾರೆ. ಬಹುಶಃ ಆ ಶಬರಿಮಲೆಗೆ ಅವರು ನಮ್ಮ ಪಾರ್ಟಿ ಅಲ್ಲ, ಅವರೇ ಈ ಬ್ಯಾನರನ್ನು ಮಾಡಿದ್ದು. ಇವರು ಖಜಾಂಚಿ ಅವರು ಇದ್ದಾರೆ. ಹಾಗಾಗಿ ಇದನ್ನು ನಾವು ಹಿಡಿದುಕೊಂಡು ತಹಶೀಲ್ದಾರ್ ಕಚೇರಿ ಎದುರೇ ಪ್ರತಿಭಟನೆ ಮಾಡಿದ್ದೇವೆ. ಶಾಸಕರು ಏನು ಹೇಳಿದ್ದಾರೆ ಕೇಳಿದರೆ, ನಾವು ಪ್ರತಿಭಟನೆಯ ಡೇಟನ್ನು ಫಿಕ್ಸ್ ಮಾಡಿದ ನಂತರ ಮಧ್ಯದಲ್ಲೇ ನೀವು ಇದನ್ನು ಕೆಂಪು ಕಲ್ಲು ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ನಾವು ಪ್ರತಿಭಟನೆ ಮಾಡುವುದಿಲ್ಲ, ನಾವು ಇದನ್ನು ಪ್ರತಿಭಟನೆಯನ್ನು ಕೈ ಬಿಡ್ತೇವೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ನೆರೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಪಕ್ಕದ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇವತ್ತು ಕೂಡ ದಿವಾಕರ್ ಶೆಟ್ಟರ್ ತಿಳಿಸಿದ ಹಾಗೆ 3A ಅಡಿಯಲ್ಲಿ ಅಲ್ಲಿ ಗಜೆಟ್ ನೋಟಿಫಿಕೇಶನ್ ಆಗಿ ಅದರಲ್ಲಿ 19ನೇ ಕಾಲಮ್ನಲ್ಲಿ ಅದರಲ್ಲಿ ಇದೆ. ಮೊದಲು BJP ಸರ್ಕಾರದವ್ರು ಮಾಡುವಾಗ ಕೃಷಿ ಹೊಂಡ ಮಾಡಲಿಕ್ಕೆ ಶಾಸಕರು ಯಾವ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ ಎನ್ನುವಂಥದ್ದು ಹೇಳಿದರು. ನಾವು ಫೋಟೋದ ಮೂಲಕ ಹೇಳ್ತೇವೆ. ಕಲ್ಲುಕಾರೆ ಮತ್ತು ಓನರ್ ಅವರನ್ನು DC ಅವರ ಕಚೇರಿ ಕರ್ಕೊಂಡೋಗಿ ಅದರೊಟ್ಟಿಗೆ ಸಂಸತ್ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಕೂಡ ಮಾತನಾಡಿದ್ದಾರೆ. KDP ಸಭೆ ಇರುವಂಥದ್ದು ಯಾಕೆ? ಜಿಲ್ಲಾ KDP ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಯುತ್ತಿರುವಾಗ ಶಾಸಕರ ಜನ ಈ ಬಗ್ಗೆ ಮಾತನಾಡಿದಾಗ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರಿಗೆ ಕೇಳ್ತಾರೆ. ಇದರ ಅರ್ಥ ಏನು? ಇವರೆಲ್ಲರೂ ಏನು ಮೊನ್ನೆ ಇದ್ರ ಪರವಾಗಿ ಮನವಿ ಕೊಡ್ತೇವೆ ಅಂತ ಹೇಳುವ ನಾಯಕರು, ಹಾಗಾದರೆ ಇವ್ರಿಗೆ ಯಾರಿಗೂ ತಿಳಿದಲೇ ಇಲ್ಲ. ಮೊನ್ನೆ KDP ಮೀಟಿಂಗ್ನಲ್ಲಿ ಜಿಲ್ಲಾ ಉಸ್ತುವಾರಿಯವರೇ ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಕೇಳಿದರು, ನನ್ನ ಗಮನಕ್ಕೆ ನೀವು ಇದನ್ನು ಯಾಕೆ ತರಲಿಲ್ಲ ಎನ್ನುವಂಥದ್ದು. ಹಾಗಾಗಿ ಸುಳ್ಳನ್ನು ಹೇಳಬಾರ್ದು, ಸತ್ಯ ಇದ್ದರೆ ಹೇಳಿ, ಸಾಕ್ಷಿ ಇದ್ದರೆ ಹೇಳಿ. ಅದಲ್ಲದೆ ಮತ್ತೊಮ್ಮೆ ಕೂಡ ಅವರೆಲ್ಲರೂ ಶಾಸಕರ ಪಕ್ಕದಲ್ಲಿಯೇ ಮೆರವಣಿಗೆಯಲ್ಲಿ ಗಾಂಧಿ ಮೈದಾನದ ತನಕ ಬಂದಿದ್ದಾರೆ. ಹಾಗಾಗಿ
ಅವರಿಗೆ ಕನ್ಫ್ಯೂಸ್ ಇತ್ತು ಬಿಟ್ಟರೆ ಶಾಸಕರಿಗಾಗಲಿ, ಕಲ್ಕೋರೆ ಓನರ್ ಆಗಲಿ ಅಥವಾ ಲಾರಿ ಮಾಲಕರಿಗಾಗಲಿ, ಕಟ್ಟಡ ಕಾರ್ಮಿಕರಿಗಾಗಲಿ ಗೊಂದಲ ಇಲ್ಲ. ಗೊಂದಲವನ್ನು ಮಧ್ಯದಲ್ಲೇ ಇವರೇ ಸೃಷ್ಟಿ ಮಾಡಿದ್ದು ಬಿಟ್ಟರೆ ಶಾಸಕರು ಮಾಡಿದ್ದಲ್ಲ. ಶಾಸಕರಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಅವರು ಬಿ ಜೆ ಪಿ ಕಲ್ಕೋರೆಯವರಿಗ ಮಾತ್ರ ಶಾಸಕರಲ್ಲ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾನ ಮಾಡದೇ ಇರ್ತಕ್ಕಂಥ ಎಲ್ಲ ಇವರಿಗೂ ಕೂಡ ಅವರು ಶಾಸಕರು. ಪಾರ್ಟಿದ ಅಲ್ಲ, ಜನರಿಗೆ ತೊಂದರೆ ಆದದ್ದು ಎನ್ನುವಂಥದ್ದನ್ನು ತಿಳಿಸಿ ಜನರಿಗಾಗಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ ಬಿಟ್ಟರೆ ಶಾಸಕರ ಕಡೆಯವರದ್ದಾಗಲಿ ಶಾಸಕರ ಕುಟುಂಬದವರದ್ದಾಗಲಿ ಯಾವುದೇ ಕಲ್ಕಾರ್ಯ ಗಣಿಗಾರಿಕೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಹಾಗೆ ಶಾಸಕರು ಕೂಡ ಹೇಳಿದ್ದಾರೆ, ಮೊನ್ನೆ ಪ್ರತಿಭಟನೆಯ ತಹಸೀಲ್ದಾರ್ ಆಫೀಸ್ನಲ್ಲೇ ಹೇಳಿದ್ದಾರೆ, ಇನ್ನೂ 10 ದಿನದ ಒಳಗೆ ಕಲ್ಲುಕೋರೆ ಮತ್ತು ಇದರದ್ದು ಮರಳಿನ ಸಮಸ್ಯೆ ಬಗೆಹರಿದೆ ಇದ್ದರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನು ಈ ಮೊದಲು ಮಾಡದೇ ಇರ್ತಕ್ಕಂಥ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತೇನಂತ ತಿಳಿಸಿದ್ದಾರೆ. ತಮ್ಮೆಲ್ಲರದ್ದು ಕೂಡ ಸಹಕಾರವನ್ನು ಶಾಸಕರಿಗೆ ನಾವು ನೀಡಬೇಕು. ಶಾಸಕರ ಜೊತೆಗೆ ನಾವೆಲ್ಲ ಇದ್ದರೆ ಖಂಡಿತವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ಉಡುಪಿ ಜಿಲ್ಲೆಯವರಿಗೆ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಭಟನೆ ಮಾಡಿದರೆ ಸರ್ಕಾರದ ಭಾಗವಾಗಿರುವ ನಮಗೆ ತೊಂದರೆ ಆಗ್ತೇ ಇರುವಂಥ ತಪ್ಪು. ಯಾಕಂದರೆ ಮಾಂಕಾಡು ವೈದ್ಯರು ಸರ್ಕಾರದ ಭಾಗವೇ, ಶಾಸಕರು ಹಾಗೂ ಸಚಿವರು. ಪರಿಹಾರ ಆಗಿದೆ ಅಲ್ಲಿ. ಇಲ್ಲಿ ಯಾರೂ ಸಹಕಾರ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಇವರು ಮಾಡುವವರಿದ್ದರೆ 3 ತಿಂಗಳ ಮೊದಲೇ ಈ ಪ್ರಸ್ತಾವ ನಡೀತಾ ಇದೆ. 3 ತಿಂಗಳು ಏನು ಮಾಡಿದರು? 3 ತಿಂಗಳವರೆಗೂ ಕಾದು ಪ್ರತಿಭಟನೆ ಎನ್ನುವಂಥದ್ದು ತಪ್ಪು ಅನ್ನುವಂಥದ್ದಾದರೆ ಪತ್ರಕರ್ತರಾದ ತುಂಬ ಅಭಿಪ್ರಾಯವನ್ನು ನೀವು ಹೊಂದಿದವರು 3 ತಿಂಗಳ ನಂತರ ಪ್ರತಿಭಟನೆ ಮಾಡಿದ್ರು. ಏಕಾಏಕಿ ಪ್ರತಿಭಟನೆ ಮಾಡಲಿಲ್ಲ ಎನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೇನೆ. ಇನ್ನೊಂದು ವಿಷಯ, ಸರಿಯಾದ ಮಾರ್ಗ ಅಲ್ಲ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 20 ಸೆಂಟ್ಸ್ 30 ಸೆಂಟ್ಸ್ 50 ಸೆಂಟ್ ಜಾಗ ಇರೋದ್ರಿಂದ ಇವರು ಹೇಳುವುದು ಈಗ 2 ಎಕರೆ ಜಾಗ ಇರಬೇಕು, ಅದನ್ನು ಕನ್ವರ್ಷನ್ ಮಾಡಬೇಕು, ಅಂಥವರಿಗೆ ಲೈಸೆನ್ಸ್ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಒಬ್ಬ ಕೃಷಿಕನ ಹತ್ರ ಉಡುಪಿ ಜಿಲ್ಲೆಯಲ್ಲಿ 10 ಜನರ ಹತ್ರ 2 ಎಕರೆ ಕಲ್ಲು ಬರುವಂಥ ಜಾಗನೂ ಇಲ್ಲ. ಅವೇನಾದರೂ ಅದನ್ನು ಕಮರ್ಷಿಯಲ್ ಮಾಡಿದೆ ಅಂತ ಹೇಳಿದ್ರೆ ಮುಂದೆ ಕೃಷಿ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಈಗ ಇವರೇನಾದರೂ ಮಾಡಿಕೊಡೋದಿದ್ದರೆ ಏನು ಕೆಲಸ ಇಲ್ಲ, ಒಂದು ಅರ್ಧ ಗಂಟೆ ಕೆಲಸ, ಗಣಿ ಸೆಕ್ರೆಟರಿ ಮಾತಾಡಿ 3AD ಅನ್ನುವಂಥ ಲೈಸೆನ್ಸನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರಲ್ಲ, ಅದನ್ನು ಪುನಃ ಸ್ಟಾರ್ಟ್ ಮಾಡಿದರೆ ಉಡುಪಿ ಜಿಲ್ಲೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಸಣ್ಣ ರೀತಿಯಲ್ಲಿ ವ್ಯವಹಾರ ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದನ್ನು ಮುಂದಿನದಲ್ಲಿ ಮಾಧ್ಯಮದಲ್ಲಿರ್ಬೋದು, ಅವರ ಪಕ್ಷದ ಮುಖಂಡರಿರ್ಬೋದು, ನಮ್ಮನ್ನು ವಿಶ್ವಾಸ ತಗೊಂಡು ಮಾಡಿದರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇವರು ಹೋಗುವ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಗಣಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅವರು ನಮ್ಮ ಸಂಘದ ಸದಸ್ಯರೂ ಅಲ್ಲ, ನಮ್ಮ ಯಾವುದೇ ಮೀಟಿಂಗಿಗೂ ಬಂದವರಲ್ಲ. ನಾವು 3.5 ವರ್ಷದಿಂದ ನಮ್ಮ ಸಂಘವನ್ನು ಒಂದು ಕಾನೂನು ಪ್ರಕಾರ ಲೆಕ್ಕಪತ್ರಗಳನ್ನು ಇಟ್ಟು ನಾವು ರಿಜಿಸ್ಟ್ರೇಷನ್ನು ಮಾಡಿದ್ದೇವೆ, ಸಂಘದ ಸದಸ್ಯರನ್ನು ಮಾಡಿದ್ದೇವೆ. ಎಲ್ಲವೂ ನಮ್ಮೊಂದು ಈ ಸುಗಮವಾಗ್ತಿದ್ರಲ್ಲಿ ಯಾವುದೇ ವ್ಯವಹಾರ ನಡೆದಿಲ್ಲ. ಅವರು ಈ ಜನರನ್ನು ಹಾದಿ ತಪ್ಪಿಸೋಕ್ಕೋಸ್ಕರ, ದಿಕ್ಕು ತಪ್ಪಿಸೋಕ್ಕೋಸ್ಕರ, ಇವತ್ತು ಒಗ್ಗಟ್ಟನ್ನು ಒಡೆಯೋದಕ್ಕೋಸ್ಕರ ರಾತ್ರಿ 12 ಗಂಟೆ ಮೇಲೆ ಮಾಡುವಂಥ ಇದು ಪ್ಲ್ಯಾನು. ಇದು ಸತ್ಯಕ್ಕೆ ದೂರವಾದ ಕತೆ. ಮುಂದಿನ ದಿನದಲ್ಲಿ ಸಂಬಂಧಪಟ್ಟವರು, ಸಂಘದ ಮೆಂಬರ್ ಆದವರು ನಮ್ಮಲ್ಲಿ ಬಂದು ಕೇಳಿದಾಗ ರಿಜಿಸ್ಟ್ರೇಷನನ್ನು ತೋರಿಸ್ತೇವೆ, ಲೆಕ್ಕಪತ್ರವನ್ನು ತೋರಿಸಲಿಕ್ಕೆ ನಾವು ಸಂಪೂರ್ಣ ತಯಾರಿದ್ದೇವೆ. ನಿನ್ನ ಪತ್ರಕರ್ತ ಮಿತ್ರರೊಂದಿಗೆ ಅವರು ಶಾಸಕರಾಗಿ 18 ತಿಂಗಳು ಆಗಿದೆ. ಅಭಿವೃದ್ಧಿ ಬಗ್ಗೆ ಅವರ ಹೋರಾಟ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತಾರೆ. ಹಾಗಾದರೆ ನಮ್ಮ BJP ಸರ್ಕಾರ ಇರುವಾಗ 3,000 ಕೋಟಿ ಅನುದಾನ ಬೈಂದೂರು ಕ್ಷೇತ್ರಕ್ಕೆ ಬಂತು. ನಮ್ಮ BJP ಸರ್ಕಾರ ಇರುವಾಗ 18 ತಿಂಗಳಿನಲ್ಲಿ ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಮಾಜಿ ಶಾಸಕರು ಇನ್ನೊಬ್ಬರು ಹೋಗಿ ಅಲ್ಲಿ ಅನುದಾನವನ್ನು ತರಬೇಕಂತ. ನನ್ನ ಪ್ರಶ್ನೆ ಇಷ್ಟೇ, 18 ತಿಂಗಳಿನಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನಗಳನ್ನು ತಂದಿದ್ದಾರೆ, ಎಷ್ಟು ಕೋಟಿ ಅಭಿವೃದ್ಧಿ ಆಗಿದೆ ಇಲ್ಲಿ, ಅದನ್ನು ಅವರೊಂದು ಉತ್ತರ ಕೊಡಬೇಕಾಗತ್ತೆ ನಮಗೆ. ಹಾಗೆ ಜನಸಾಮಾನ್ಯರಿಗೆ, ಇಡೀ ಉಡುಪಿ ಜಿಲ್ಲೆಯವರಿಗೆ ಜಿಲ್ಲಾ ಪಂಚಾಯಿತು, ತಾಲೂಕ್ ಪಂಚಾಯಿತು ಶಾಸಕರ ಅನುದಾನ ಬಿಟ್ಟು ಯಾವುದೇ ಅನುದಾನಗಳು ಸರ್ಕಾರದಿಂದ ಇಲ್ಲಿಯವರೆಗೆ ಬಂದಿಲ್ಲ. 1 ರೂಪಾಯಿ ಅನುದಾನಗಳನ್ನು ಕೆಲಸ ಆಗಿಲ್ಲ. ಶಾಸಕರ ಮೇಲೆ ಇನ್ನೂ ಆಪಾದನೆಗಳನ್ನು ಮಾಡ್ತಾರೆ. ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಾಯಕರು ಹೋಗಿ ಮಾಜಿ ಶಾಸಕರೆಲ್ಲ ಮಾತಾಡ್ತಾರೆ ಅಂತ. ಅಧಿವೇಶನದಲ್ಲಿ ಮಾತಾಡುವ ಅಧಿಕಾರ ಇರುವುದು
ಒಬ್ಬ ಅಲ್ಲಿಯ ಪ್ರತಿನಿಧಿಯಾದ ಶಾಸಕರಿಗೆ ಮಾತ್ರ ಅಧಿವೇಶನದಲ್ಲಿ ಮಾತಾಡಬೇಕಾಗಿದ್ದು ಶಾಸಕರ ವಿನಃ ಬೇರೆ ಯಾರೋ ಮಾಜಿ ಶಾಸಕರು ಇನ್ನೊಬ್ಬರು ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಈ ಅರಿವು ಅವರಿಗಿಲ್ಲ. ಹಾಗೆ ಇನ್ನೂ ಆಪಾದನೆಗಳನ್ನು ಮಾಡ್ತಾರೆ, ಅವರನ್ನು ಎಳೆಯುತ್ತಾರೆ, ಜಾರಿ ಬೀಳಲಿಕ್ಕಿದ್ದಾರೆ, ಕೋಲ್ ಹಿಡ್ಕೊಳ್ಬೇಕಾಗತ್ತೆ, ಕೋಲ್ ತಗೊಳ್ಳಿ ಅಂತಾರೆ. ನಮ್ಮ ಶಾಸಕರನ್ನು ದಾರಿ ತಪ್ಪಿದರೆ ಅಥವಾ ಕಾಲು ಜಾರಿದ್ರು ನಮ್ಮ ಕಾರ್ಯಕರ್ತರು ಅವರನ್ನು ಗಟ್ಟಿಯಾಗಿ ಹಿಡಿದು ಎತ್ತುವಂಥ ಕೆಲಸ, ದಾರಿ ತಪ್ಪದಿದ್ದಾಗೆ ಅವರು ಬಡ ಮಕ್ಕಳು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಅದು ನಾವು ಮೊನ್ನೆಯ ಪತ್ರಿಕಾಗೋಷ್ಠಿಗೆ ಸೃಷ್ಟೀಕರಣ ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ವಿಚಾರದಲ್ಲಿ ನಾವು ಮಾತಾಡೋದಿಲ್ಲ, ನೋ ಕಮೆಂಟ್. ಈ ಸರ್ಕಾರ ಮತ್ತು ಶಾಸಕರು ಬೇರೆ ಬೇರೆ ಇರುವಂಥದ್ದು ವ್ಯವಸ್ಥೆಯಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಮೆಂಬರ್ ಇರುವಾಗ ಸ್ವಲ್ಪ ಸಮಯ ಗೋಪಾಲ್ ಪೂಜಾರಿ ಅವರಿದ್ದರು, ಸ್ವಲ್ಪ ಸಮಯ ಸುಕುಮಾರ್ ಶೆಟ್ಟಿ ಇದ್ದರು. ಆ ರಬ್ಬಿಂಗ್ ಆಗುವಂಥದ್ದೇ. ಈಗ KDP ಮೀಟಿಂಗ್ನಲ್ಲಿರಲಿ, ಇದೊಂದು ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಶಾಸಕರು ಅದನ್ನು ಬದಲು ಇರುವಾಗ ಈ ಅಧಿಕಾರಿಗಳು ಬ್ಯಾಲೆನ್ಸ್ ಅನ್ನು ಮಾಡ್ತಾರೆ. ಆ ಬ್ಯಾಲೆನ್ಸ್ ಅನ್ನು ಮಾಡುವ ಸಂದರ್ಭದಲ್ಲಿ ಆ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಮೊನ್ನೆ ಕೇವಲ ಲಾರಿ ಮತ್ತು ಗಣಿಗಾರಿಕೆಯ ಬಂದಂಥ ಜನ ಅಷ್ಟು ಜನ ಅಲ್ಲ, ಅವರಿರುವಂಥದ್ದು ಒಂದು 200 ಜನ ಇರ್ಬೋದು. ಮೊನ್ನೆ ತೊಂದರೆಗಾದವರು ಬಂದಿದ್ದಾರೆ. ಇವತ್ತು ನಾವು ಬೇರೆ ಬೇರೆ, ನೀವು ಹೋಟೆಲ್ ಉದ್ಯಮಿಗಳಿಗೆ, ಬೀಡಾ ಅಂಗಡಿಗಳಿಗೆ, ಬೇರೆ ಬೇರೆ ವ್ಯವಹಾರಸ್ಥರು ಕೂಡ ಹೇಳ್ತಾರೆ, ಕಲ್ಕುವಾರಿ ಮತ್ತು ಹೊರಗೆ ಬಂದಾದ ಮೇಲೆ ನಮ್ಮದು ಪಾರ್ಸಲ್, ಈ ಕೆಲಸದವರೆಲ್ಲ ಪಾರ್ಸಲ್ ಊಟ ತಗೊಂಡು ಒಂದೊಂದು ಸಣ್ಣ ಸಣ್ಣ ಹೋಟೆಲ್ನಲ್ಲೂ 5-6 ಸಾವಿರ ವ್ಯಾಪಾರ ಕಡಿಮೆ ಆಗಿದೆ ಅಂತ ಹೋಟೆಲ್ ಮಾಲೀಕ ಬಂದಿದ್ದಾರೆ. ಪೇಂಟಿಂಗಿನವರು, ಕಲ್ಲು ಕಟ್ಟುವವರು ಎಲ್ಲರಿಗೂ ತೊಂದರೆ ಆಗಿದೆ. ಖಂಡಿತವಾಗಿ ಶಾಸಕರು ಕೂಡಿಕೊಂಡು ಹೋಗ್ಲಿಕ್ಕೆ ತಯಾರಿದ್ದಾರೆ. ಕೂಡಿಕೊಂಡು ಬಿಟ್ಟು ಇಲ್ಲ ಬರುವುದಿಲ್ಲ ನಮ್ಮ ಜೊತೆಗೆ ಅಂತ ಯಾರು ಬೇರೆಯವರು ಹೇಳಿದರೆ ಬಿಟ್ಟು ಕೆಲಸವನ್ನು ಮಾಡಲಿಕ್ಕೂ ಕೂಡ ತಯಾರಿದ್ದಾರೆ. ನೀವು ಮನವಿಯ ನಾಟಕವನ್ನು ನೀವು ಮಾಡ್ತಾ ಇರೋದು. ಮನವಿ ಕೊಡ್ತೀನಿ ಅಂತೇಳಿ ಮನವಿ ನೀವು ಯಾರಿಗೆ ಕೊಡೋದು? ನೀವು ಮನವಿ ಕೊಡೋದಿದ್ರೆ ನಿಮ್ಮ ಮಾಜಿ ಶಾಸಕರಿಗೆ ಮನವಿ ಕೊಡಿ, ನಿಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಕೊಡಿ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿ. ಮನವಿ ಕೊಡೋದು ನೀವು ತಹಸೀಲ್ದಾರರಿಗಲ್ಲ. ನಿಮ್ಮ ಅಡಿಯಲ್ಲಿ ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಅವರು ಏನು ಮಾಡ್ತಾರೆ, ಸರ್ಕಾರ ಏನು ಆದೇಶ ಮಾಡುತ್ತೋ ಆ ಆದೇಶಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ. ನೀವು ಮನವಿ ಕೊಡುವ ನಾಟಕ ಮಾಡ್ತಾ ಇರೋದು ನೀವು. ನಿಮಗೊಂದು ಸಾಮಾನ್ಯ ಜ್ಞಾನ ಇರಲಿ. ನಾವು ನಮ್ಮ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು, ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಅವರು ಬೈಂದೂರನ್ನ 20 ವರ್ಷಗಳ ಕಾಲ ಆಡಳಿತ ಮಾಡಿದವರು. ಅವರಿಗೊಂದು ಸಾಮಾನ್ಯ ಜ್ಞಾನ ಇರಬೇಕು. ಮನವಿ ಕೊಡುವ ನಾಟಕವನ್ನು ಮಾಡಬಾರ್ದು. ಜನರಿಗೆ ಎಷ್ಟು ದಿವಸ ಅಂದರೆ ನೀವು ನಾಟಕ ಮಾಡ್ತೀರಿ. ಗುರುರಾಜ ಗಂಟೆಹೊಳೆಯವರು ಯಾವಾಗ ಶಾಸಕರಾದರು ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದಿದ್ರಿ. ಇವರು ಏನು ಒಳ್ಳೆ ಕೆಲಸ ಮಾಡ್ತಿದ್ರು ಆ ಕೆಲಸ ಅಡ್ಡಿಪಡಿಸೋದೇ ನಿಮ್ಮ ಉದ್ದೇಶ ಆಗಿತ್ತು. ಮನವಿ ಕೊಡುವುದಿದ್ರೆ 3 ತಿಂಗಳು ನಿಮಗೆ ಮನವಿ ಕೊಡಲಿಕ್ಕೆ ಬೈಂದೂರು ಕ್ಷೇತ್ರ ಜನರಿಗೆ ಏನು ಸಮಸ್ಯೆ ಇದೆ, ಖಾಲಿ BJPಯವರಿಗೆ ಮಾತ್ರ ಸಮಸ್ಯೆ ಇಲ್ಲ, ನಿಮ್ಮ ಕಾರ್ಯಕರ್ತರಿಗೂ ಸಮಸ್ಯೆ ಇದೆ, ಅವರಿಗೂ ಹೊಟ್ಟೆಪಾಡಿಗೆ ಸಮಸ್ಯೆ ಇದೆ. ನೀವು ಮನವಿ ಕೊಡಬೇಕಿದ್ರೆ ಅದನ್ನು ನಿಮ್ಮ ಉಸ್ತುವಾರಿ ಸಚಿವರು 10 ಹಲವು ಬಾರಿ ಇಲ್ಲಿ ಬಂದ್ರೆ ನೀವು ಕೇಳಿದ್ರೆ ಹೇಳ್ತೀರಿ, ಉಸ್ತುವಾರಿ ಸಚಿವರು ನಮ್ಮ ಕೈಯಲ್ಲಿ ಕಿಸೆಯಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ನಮ್ಮ ಕಿಸೆಯಲ್ಲಿದ್ದಾರೆ. ನ್ಯಾಯ ಕೊಡಿಸಿ, ಜನರಿಗೆ ನೀವು ನ್ಯಾಯ ಕೊಡಿಸ್ಬೇಕು. ಕೂಲಿ ಕಾರ್ಮಿಕರ ದಿಕ್ಕನ್ನು ನೀವು ತಪ್ಪಿಸಬಾರ್ದು. ಮಾನ್ಯ ಶಾಸಕರೇ, ಮಾಜಿ ಶಾಸಕರೇ, ನೀವು ಕೂಲಿ ಕಾರ್ಮಿಕರ ದಿಕ್ಕನ್ನು ತಪ್ಪಿಸೋ ಕೆಲಸ ಮಾಡಬೇಡಿ. ಅವರಿಗೆ ಸಹಕಾರ ಕೊಡಿ. MLA ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ನೀವು ಎಲ್ಲಿ ಬೇಕಾದ್ರೆ ಕರೀರಿ, ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತೇನೆ, ಬೈಂದೂರು ಕ್ಷೇತ್ರದ ಜನರಿಗೆ ತೊಂದರೆ ಆಗಬಾರ್ದು, ನಾನೊಬ್ಬ BJP ಶಾಸಕನಾದ ಮೇಲೆ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಹೇಳಿಕೆಯನ್ನು ನಮ್ಮ ಶಾಸಕರು ಕೊಡ್ತಾರೆ. ನೀವ್ಯಾಕೆ ಅವರಿಗೆ ಎಲ್ಲ ಕೆಲಸದಲ್ಲಿ ಅಡ್ಡಿಪಡಿಸ್ತಾ ಇರೋದು? ನೀವು ಸಹಕಾರ ಕೊಡಿ. ನೀವು ಪ್ರತಿಭಟನೆ, ನೀವೇನು ವಿರೋಧ ಪಕ್ಷದಲ್ಲಿದ್ದೀರಾ? ಮನವಿ ಕೊಡಲಿಕ್ಕೆ ನೀವು ವಿರೋಧಿ ಪಕ್ಷದಲ್ಲಿದ್ದೀರಾ? ನಿಮ್ಮ ಪಕ್ಷದಲ್ಲೇ ಇದ್ರಿ. ನೀವು ಹೋಗಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿ. ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ನಾವು ಪ್ರತಿಭಟನೆ ನಮ್ಮ ಹಕ್ಕದು. ಒಂದು ನಮ್ಮ ಏನು ಬೈಂದೂರು ಕ್ಷೇತ್ರದ ಜನ ಇದ್ದಾರೆ, ಅವರಿಗೆ ಅನ್ಯಾಯವಾದವಾಗ ಒಬ್ಬ ಜನಪ್ರತಿನಿಧಿ ಶಾಸಕ, ಕಾರ್ಯಕರ್ತರ ಶಾಸಕ ಬೈಂದೂರಲ್ಲಿ 16,000 ಓಟನ್ನು ಹಾಕಿ ಗೆಲ್ಲಿಸಿದ್ದಾರೆ. ಆ ಋಣ ಅವರಲ್ಲಿದೆ, ಅವರು ಮಾಡಲೇಬೇಕಾಗತ್ತೆ. ಜನರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಸ್ವಾಭಿಮಾನ ಇದ್ದರೆ ನೀವು ಜನರಿಗೆ ಸಹಕಾರ ಕೊಡಿ. ಸುಮ್ಮನೆ ದಬ್ಬಾಳಿಕೆ ರಾಜಕೀಯ ಮಾಡಬೇಡಿ. ನಿಮ್ಮ ದಬ್ಬಾಳಿಕೆ ರಾಜಕೀಯ ನಿಲ್ಲಿಸಿಬಿಡಿ. ಇನ್ನಾದರೂ 4 ಜನರಿಗೆ ಉಪಕಾರ ಮಾಡಿ, ನಿಮ್ಮಿಂದ ಆದರೆ ಉಪಕಾರ ಮಾಡಿ. ನಿಮ್ಮ ಕೈಗಳಿಗೆ ಎಷ್ಟೋ ಜನ ಕೂಲಿ ಕಾರ್ಮಿಕರು ಇದ್ದಾರೆ, ಅವರಿಗೆಲ್ಲ ಉದ್ಯೋಗ ಇಲ್ಲ. ಎಲ್ಲ ಹೇಳ್ತಾ ಇದ್ರಿ, ಕೋಳಿ ಫಾರ್ಮ್ ಮಾಡ್ತೋ ನಾವು ಬೆಂಗಳೂರಿಗೆ ಹೊತ್ತು ಅಲ್ಲಿ ಹೊತ್ತಿಲ್ಲ. ನಮ್ಮೂರಿನ ಜನರನ್ನ ಎಲ್ಲಿ ಓಡಿಸ್ತೀರಿ ನೀವು? ನಮ್ಮ ಶಾಸಕರು ಎಲ್ಲರೂ ತೊಂದರೆ ಕೊಟ್ಟಿದ್ರಾ ಹೇಳಿ. ಇನ್ನೊಬ್ರು ಯಾರೋ ಕಿಸಾನ್ ಸಂಘದ ಅಧ್ಯಕ್ಷ
ಈ ಸಾಮಾಜಿಕ ಜಾಲತಾಣದಲ್ಲಿ MLA ಅವರು ಫೇಮಸ್ ಆಗಿದ್ದಾರೆ. ಅವ್ರು ನಾಳೆ ಬೆಳಗ್ಗೆ ಮುಂಚೆ ನನ್ನ ಜೊತೆ ಬರಲಿ, ನಮ್ಮ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಲೀಸ್ಟ್ ಸಹಿತ ಅವ್ರಿಗೆ ಕೊಡ್ತೇನೆ ನಾನು. ನಾಳೆ ಬೆಳಿಗ್ಗೆ ನನ್ನ ಜೊತೆ ಬರಲಿ. ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇರೋದು ನಿಮಗೊಂದು ಸ್ವಾಭಿಮಾನ ಎಂಬುದಿದ್ರೆ ನೀವು ಏನು ಮಾಡ್ತಾ ಇದ್ದೀರಿ? ನೀವು ಕಿಸಾನ್ ಸಂಘದ ಅಧ್ಯಕ್ಷ ಆದಮೇಲೆ ರೈತರ ಆಸ್ತಿ ಬೀದಿ ಪಾಲಾಗ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಧ್ವನಿ ಎಲ್ಲಿದೆ? ಕಿಸಾನ್ ಸಂಘದ ಅಧ್ಯಕ್ಷ ಅಂತ ಹೇಳಿದ್ರು ಕೂಡಲೇ ಒಂದು ದಿನ ನಮ್ಮ ಶಾಸಕರು ಬಂದು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನೀವು ರೈತರ ಪರವಾಗಿ ಇದ್ರೆ ಒಂದು ದಿನ ನಾಳೆ ಅದ್ರ ಬಗ್ಗೆ ಧ್ವನಿ ಮಾಡಿ. ಯಾಕೆ ನಿಮ್ಮ ಭಯನಾ? ಪಕ್ಷದಿಂದ ನಿಮ್ಮನ್ನೆಲ್ಲೋ ತೆಗಿದ್ರೆ ಭಯ? ನಮಗೇನಿಲ್ಲ. ನೀವು ಮೊದಲು ಆ ಕೆಲಸವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಅಪಪ್ರಚಾರ ಆದರೆ ಅದು ನಾವು ಯಾವುದೇ ಕಾರಣಕ್ಕೂ ಒಪ್ಪುವ ಮಾತೇ ಇಲ್ಲ. ನಿಮಗೆ ಸ್ಪಷ್ಟನೆ ಬೇಕಾ? ಬನ್ನಿ, ಯಾವುದು ಬೇಕು ಶಾಸಕರ ಕಾರ್ಯಕರ್ತ ಕಾರ್ಯಾಲಯ ಇದೆ, ಬನ್ನಿ, ನಿಮ್ಗೆ ಏನು ಮಾಹಿತಿ ಬೇಕೋ ಅದನ್ನು ನಾವು ಕೊಡ್ತೇವೆ.